ಕರ್ನಾಟಕ ಭೋಜನ ಚಳುವಳಿ ಸಂಘಟನೆಯ ಸಭೆ ಕರ್ನಾಟಕ ಭೋಜನ ಚಳುವಳಿ ಸಂಘದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ದೇವೇಂದ್ರ ಮಾದರ್ ಅವರು ದಾಂಡೇಲಿಯ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ಕರೆದಿದ್ದರು. ಈ ಸಭೆಯಲ್ಲಿ ಕೋರೆಗಾಂವ್ ವಿಜಯೋತ್ಸವದ ಸಂದರ್ಭದಲ್ಲಿ ಕಾರಣಾಂತರದಿಂದ ಬರದೇ ಇದ್ದಂತಹ ಪತ್ರಕರ್ತರನ್ನ ಹಾಗೂ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. 50ಕ್ಕೂ ಹೆಚ್ಚು ಜನ ಸಂಘಟನೆಗೆ ಸ್ವ ಇಚ್ಛೆಯಿಂದ ಸೇರ್ಪಡೆಯಾದ ಸದಸ್ಯರುಗಳಿಗೆ ಆದೇಶ ಪತ್ರ ಹಾಗೂ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತರು, ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು. ಸ್ಥಳ ದಾಂಡೇಲಿ. ವರದಿ ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈಗ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ. ಜಾತಿ ಭೇದ ಅಂತ ನಮ್ಮ ಅಧ್ಯಕ್ಷರು ಜಾತಿ ಭೇದ ಅಂತ ಯಾವೂ ಇಲ್ಲ. ಒಂದು ಹೆಣ್ಣು ಒಂದು ಗಂಡು ಅಷ್ಟೇ. ಯಾವುದ್ರಲ್ಲಿ ಬೇರೆ ಜಾತಿಯಲ್ಲಿ ಇದ್ರು ಒಂದೇ ರಕ್ತ, ಈ ನಮ್ಗೆ SC ಇದ್ರು ಬೇರೆ ರಕ್ತ, ಎಲ್ಲ ಒಂದೇ ರಕ್ತ. ಈಗ ಉದಾಹರಣೆ ಎಲ್ಲ ಹೇಳ್ಬೇಕಂದ್ರೆ ಹೊಲ ಬಿತ್ತಬೇಕಾದ್ರೆ, ಜೋಳ ಬಿತ್ತಬೇಕಾದ್ರೆ ಎಲ್ಲರೂ SC ಆಗಲಿ, ಬ್ರಾಹ್ಮಣ್ಸ್ ಆಗಲಿ, ಈ ಮುಸ್ಲಿಮ್ಸ್ ಆಗಲಿ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಜೋಳ ಒಂದೇ ಜೋಳ ಬರ್ತೈತಿ, ಬೇರೆ ಜೋಳ ಬರಂಗಿಲ್ಲ. ಮತ್ತೆ ತಿನ್ನೋದು ಒಂದೇ, ಕುಡಿಯೋದು ಒಂದೇ, ಉಸಿರಾಡ್ಸೋದು ಒಂದೇ, ಗಾಳಿ, ಸೂರ್ಯ ಹುಟ್ಟುದು ಎಲ್ಲ ತೋರಿ ಒಂದೇ, ಚಂದ್ರ, ಪಂಚಭೂತಗಳು ಇರ್ತಕ್ಕಂಥ ಜಾತಿ ಭೇದ ನಾವು ಮಾಡ್ಕೊಂಡಿದ್ದು. ಯಾವ ಜಾತಿ ಭೇದ ಅಂತಿಲ್ಲ. ಜಾತಿ ಭೇದ ಇದ್ದಿದ್ದೆಲ್ಲ ಫಸ್ಟ್ ತೆಗೆದಾಕ್ಬೇಕು. ಫಸ್ಟ್ ಎಲ್ಲರೂ ಈ ನಾನು ಒಂದು ಉದಾಹರಣೆ, ನಾ ಬಂದು ಎಷ್ಟು ವರ್ಷ, 35 ವರ್ಷ ನಾ ಬಂದದಂತಂದ್ರೆ ನಮ್ಮ ಕಳವಳಿ ಯಾರು ಇದು ಮಾಡಿಲ್ಲ. ಕೆಲಸ ಹಾಕಿದವ್ರು ನನಗೆ ಮುಸ್ಲಿಮ್ಸ್ ಜನನಾನ ರಿಯಾಣ ಅಂತೇಳಿ ನಮ್ಮ ಇನ್ನೂತ್ರಕ ನಮ್ಮ ಜಾಪಾನ್ ಯತ್ನ ಮಾಡಿದ್ರು. 36 ವರ್ಷ ದಾಂಡೆ ಬಂದಿಸಿ ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಕೆಲಸ ಹಚ್ಚಿದವರು ಅವರೇ. ನಾ ಈಗವ್ರು ಹೇಳ್ತೇನೆ, ಸಕ್ಸಾರ ಹೇಳ್ತೇನೆ. ಕುತೇಜ ಬಾಬಿ ಅಂತೇಳಿ, ಬಾಬಿ ಇನ್ನೂ ತನಕ ನನ್ನ ತಾಯಿ ಸಮಾನ, ನನ್ನ ಮಗ ಅಂತ ಹೇಳ್ತಿದ್ಲು. ಫಸ್ಟ್ DA ಕೆಲಸ ಹಚ್ಚಿದ್ಲ, ಈಗ ಪೇಪರ್ ಮೇಲೆ ಕೆಲಸ ಹಚ್ಚಿಲ್ಲ, ಪರ್ಮಿಟ್ ಆದ್ವಿ. ಈಗಾರು ನಾನು ಕಳಬಳಿ ಬಂದು ಇದು ಮಾಡ್ತಾ ಇಲ್ಲ. ಈಗಾರು ಹಳೆದಲ್ಲಿ ಅಷ್ಟು ದಿವಸಕ್ಕೆ ನಾನು ಬಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಜಾತಿ ಭೇದ ಯಾರು ಮಾಡಕ್ಕೆ ಹೋಗ್ಬೇಡಿ. ಜಾತಿ ಭೇದ ಬಿಟ್ಬಿಟ್ಟು ತೆಗೆದಾಕ್ಬೇಕು. ಆದರೆ ಒಂದೇ, ಒಂದು ಹೆಣ್ಣು ಒಂದು ಗಂಡು ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ಸಮಾನಾಗಿ ಇದು ಹೋಗ್ಬೇಕು. ಮತ್ತು ಹೆಣ್ಮಕ್ಳಿಗೆ ಹೇಳ್ತೀನಿ, ಎಲ್ಲರೂ ಹೆಣ್ಮಕ್ಳು ಯಾರೋ ನಮ್ಮ ಸಂಘಟನೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಯಾರು ಅಂತಕ್ಕಂಥ ಹೆಣ್ಮಕ್ಳಿಗೆ ಭಾಳ ಗೌರವವನ್ನು ಕೊಡ್ಬೇಕು. ಫಸ್ಟ್ ಕಡೆ ಅಂತ ಹೇಳ್ತೀನಿ. ಎಲ್ಲ ಅಕ್ಕಂದ್ರು ಒಂದ, ತಂಗಿಂದ್ರು ಒಂದ, ತಾಯಿಂದ್ರು ಒಂದ, ಮಗಳಂದ್ರು ಒಂದೇ. ಹೆಣ್ಮಕ್ಳಿಗೆ ಮಾಡಿದ ಕೆಲಸ ಗಂಡ್ಮಕ್ಳು ಮಾಡಂಗಿಲ್ಲ. ನಾವು ಉದಾಹರಣೆ ಹೇಳ್ತೀವಿ, ಗಂಡ್ಮಕ್ಳು ಸಂಘಟನೆ ವತಿಯಿಂದ ಭೀಮಾ ಕೋರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 11/1/2026 ಅವತ್ತು ಕಾರ್ಯಕ್ರಮ ಆಯಿತು. ಪತ್ರಕರ್ತರು ಕೂಡ ಅವತ್ತು ಬರ್ಲಿಕ್ಕೆ ಆಗಲಿಲ್ಲ ಕಾಣಿಸ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಯಾರು ಬಂದಿಲ್ಲ ಅವರಿಗೆ ಕರೆದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ಹಾಕೊಂಡಿದ್ದೀವಿ. ಅದೇ ರೀತಿ ನಾವು ನಮ್ಮ ಯಾರು ಪತ್ರಕರ್ತರ ಅವರ ನಮ್ಮ ಗೋವಿಂದ್ ಬರೀಕ್ ಅವ್ರು ಇರ್ಬೋದು, ಆಮೇಲೆ ವಾಸ್ಯ ಇರ್ಬೋದು, ಆಮೇಲೆ ಪ್ರಜಾವಾಣಿ ಪತ್ರಕರ್ತರು ಅವ್ರು ಯಾರು ನಮ್ಮ ಅವ್ರಿಗಿರ್ಬೋದು, ಆಮೇಲೆ ನಮ್ಮದು ಕಾಳಗಿಫ್ಟ್ ಇರ್ಬೋದು, ಎಲ್ಲರಿಗೂ ಕೂಡ ಫೋನ್ ಮಾಡಿದೀವಿ. ಅಂತ ಯಾರು ಬಿದ್ದಿದ್ರು ಅವ್ರು ಬಂದಿಲ್ಲ. ಆಮೇಲೆ ನಿಮ್ಮ ಸರ್ ಯಾರು ಗೋವಿಂದ್ ಬರೀಕ್ ಅವ್ರು ಹೇಳಿದ್ರು, ನಮ್ಮೆಲ್ಲ ಲಿಸ್ಟ್ ಕಳಿಸ್ಕೊಡ್ತಾರೆ, ಇವತ್ತು ಮುಗಿಸ್ತೇವೆ ಅವ್ರು ನಾವು ಕಾರ್ಯಕ್ರಮ ಅಂತ ಹೇಳಿದ್ವಿ. ಅದೇ ರೀತಿ ನಾವು ಮೊನ್ನೆ 200 ಜನಕ್ಕೆ ನೋಟ್ಬುಕ್ ಕೊಟ್ಟಿವಲ್ಲ, ಅದರಲ್ಲಿ 196 ಜನ ತಗೊಂಡಿದ್ದಾರೆ. ಇನ್ನೂ 4 ಜನ ತಗೊಂಡಿಲ್ಲ. ಇನ್ನೂ 4 ಜನ ಯಾರನ್ನು ನನಗೆ ಗೊತ್ತಿಲ್ಲ. ಆದ್ರೆ ಇಬ್ಬರು ಬರ್ತೀನಿ, ಯಾರು ತಗೊಂಡಿರ್ತಾವೆ ಮುಗಿಸ್ಲಿಕ್ಕೆ ಕೆಲಸ ಮಾಡ್ತೀವಿ. ಈಗ ನಾವು ಮುಂದಿನ ಕಾರ್ಯಕ್ರಮ ಎಲ್ಲಿ ಅಂಬೇವಾಡಿ ಕನ್ನಡ ಪ್ರಾಥಮಿಕ ಸ್ಕೂಲ್ ಇದೆಯಲ್ಲ, ಅಲ್ಲಿ ನಾವು ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ. ಜನವರಿ 26ಕ್ಕೆ ಅಲ್ಲಿ ಸ್ವಲ್ಪ ಬಡ ಮಕ್ಕಳು ಯೂನಿಫಾರ್ಮ್ ತಗೊಳ್ಳಿಕ್ಕೆ ಆಗಿಲ್ಲ ಅಂತೇಳಿ ಅಲ್ಲಿ ಹೆಡ್ ಮಾಸ್ಟರ್ ನಮಗೆ ಫೋನ್ ಮಾಡಿ ಮೆಸೇಜ್ ಕೊಟ್ಟರು. ಅವರ ಮಾತಿಗೆ ತಪ್ಪಾರ್ದಂತೆ ನಾವು ಕೊಡಕ್ಕೆ ಒಪ್ಕೊಂಡಿದ್ವಿ. ಎಲ್ಲ ಒಂದೇ, ಎಲ್ಲ ಸರ್ವರಿಗೂ ಬಾಳು ಸರ್ವರೇ ಸಮಪಾಲು. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಲೆವೆಲ್. ನಾವೆಲ್ಲ ಬೇಕಾದ ಟೈಮ್ ಕರಿ, ನಾವು 12 ತಾಸು ರಾತ್ರಿ ಟೈಮ್ ಕರಿ ನಾವು ಬರ್ತೀವಿ. ಹಿಂದಿ ಬಾರೀಕ್ ಪ್ರೆಸೆಂಟೇಷನ್ ಟೀಮ್ಗೆ ಸತ್ಕಾರ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು. ನಾನು ಇದೇ ಹೇಳಿಕ್ಕೆ ಬಯಸುತ್ತೇನೆ ಅಂದರೆ, ಈ ದಿನ ವಿವಿಧ ಜಾತಿಗಳ ದೇಶ ಆಗಿದೆ ನಮ್ಮ ಭಾರತ. ಆದರೆ ಜಾತಿ ಅಂದರೆ ಒಂದೇ ಜಾತಿ ಅಂತ ನಾವೆಲ್ಲ ತಿಳ್ಕೊಂಡು ಎಲ್ಲರೂ ಕೂಡಿ ಕಾರ್ಯವನ್ನು ಮಾಡಿದರೆ ಬಹಳ ಮುಂದೆ ಇರ್ತೀವಿ.